ಇವತ್ತಿನ ದಿನ ಪೇರಳೆ ಹಣ್ಣನ್ನು ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಮಕ್ಕಳಿಗೆ ಇಷ್ಟ ಆಗುವಂಥ ಒಂದು ಒಳ್ಳೆ ರೆಸಿಪಿ ಮಾಡೋದು ನೋಡೋಣ. ಬನ್ನಿ, ಹಾಗಿದ್ರೆ ಹೇಗೆ ಮಾಡೋದು, ಇದನ್ನು ಏನಿದು ಅಂತ ನೋಡೋಣ. ನಾನೊಂದು ಇಡ್ಲಿ ಪಾತ್ರೆಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ಒಂದು 2 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಲ್ಲಿ ಒಂದು ಇಡ್ಲಿ ಪಾತ್ರೆಯನ್ನು ಬಳಸ್ತಾ ಇದ್ದೀನಿ. ಒಂದು ಇಡ್ಲಿ ಪಾತ್ರೆಗೆ ನಾವು ತಗೊಂಡಿರುವಂಥ ಈ ಪೇರಳೆ ಹಣ್ಣನ್ನು ಇಟ್ಕೊಳ್ತಾ ಇದ್ದೀನಿ ಮೌಲ್ಡ್ಸ್ಗೆ. ಒಂದೊಂದು ಬೌಲ್ಸ್ಗೆ ನಾನಿಲ್ಲಿ 2 ಪೇರಳೆ ಹಣ್ಣುಗಳನ್ನು ಇಟ್ಕೊಳ್ತೀನಿ. ತುಂಬಾ ಸುಲಭವಾದಂಥ ರೆಸಿಪಿ. ಖಂಡಿತ ವಿಡಿಯೋ ನೋಡಾದ್ಮೇಲೆ ನಿಮ್ಮ ಮನೆಯಲ್ಲಿ ನೀವು ಕೂಡ ಪೇರಳೆ ಹಣ್ಣನ್ನು ತಂದಾಗ ಇದನ್ನು ಟ್ರೈ ಮಾಡಲೇಬೇಕು. ಇವಾಗ ನೋಡಿ, ಒಂದೊಂದು ಬೌಲ್ಸ್ಗೆ 2 ಪೇರಳೆ ಹಣ್ಣುಗಳನ್ನು ಇಟ್ಕೊಂಡಿದ್ದೀನಿ. ಇಟ್ಕೊಂಡು ನೋಡಿ, ಇದನ್ನು ಇವಾಗ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ನಾನು 15 ನಿಮಿಷ ಕುದಿಯಕ್ಕೆ ಬಿಡ್ತೀನಿ. ನೋಡಿ, ಒಂದು 15 ನಿಮಿಷ ಬಿಟ್ಟರೆ ಸಾಕು. ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ. ಇಷ್ಟು ಬೆಂದರೆ ಸಾಕಾಗುತ್ತೆ. ಗಟ್ಟಿಯಾಗಿ ಇರಬಾರ್ದು, ಸಾಫ್ಟಾಗಿ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಸೊ ಇವಾಗ ನೋಡಿ, ಇದನ್ನು ನಾನು ತೆಗಿತಾ ಇದ್ದೀನಿ. ಸಪ್ರೇಟಾಗಿ ಒಂದು ಬೇರೆ ಮಿಕ್ಸಿಂಗ್ ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಎಲ್ಲ ಹಣ್ಣುಗಳನ್ನು ಕೂಡ. ಏನಿದು ಈ ಬೇಯಿಸ್ಕೊಂಡು ಏನು ಮಾಡ್ತಿರ್ಬೋದು ಅಂತ ನೀವು ನೋಡ್ತಿರ್ಬೋದು. ಕಂಪ್ಲೀಟಾಗಿ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ಅಂತ. ಇವತ್ತು ಖಂಡಿತ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಮಕ್ಕಳಿಗೆ ಒಂದು ಒಳ್ಳೆ ಸೂಟ್ ಆಗುವಂಥ ರೆಸಿಪಿ ಇದು. ಸೊ ನೋಡಿ, ಇದನ್ನು ಎಲ್ಲವನ್ನು ಕಟ್ ಮಾಡ್ಕೊಳ್ತಾನೆ. ಕಟ್ ಮಾಡಿಕೊಂಡು ಬ್ಲೆಂಡರ್ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಎಷ್ಟು ಫೈನ್ ಆಗುತ್ತೋ ಅಷ್ಟು ಫೈನಾಗಿ ಪೇಸ್ಟನ್ನು ಮಾಡ್ಕೊಳ್ಳಿ. ನೋಡಿ, ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನಿಲ್ಲಿ. ಇದನ್ನು ಒಂದು ಕಡಾಯಿಗೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕಡಾಯಿಗೆ ಡೈರೆಕ್ಟಾಗಿ ಹಾಕೋ ಹಾಗಿಲ್ಲ, ಈ ಥರ ಸೋಸ್ಕೊಂಡು ಹಾಕ್ಕೊಳ್ಬೇಕು. ನಿಮ್ಮ ಹತ್ರ ಈ ಥರ ಏನಾದರೂ ಸ್ಟ್ರೈನರ್ ಇದ್ದರೆ ಅದರಿಂದ ಸೋಸ್ಕೊಂಡು ಹಾಕೋಬೇಕಾಗತ್ತೆ. ಯಾಕಂದರೆ ಇಲ್ಲಿ ಪೇರಳೆ ಹಣ್ಣುಗಳಲ್ಲಿ ಸಾಕಷ್ಟು ಬೀಜಗಳಿರುತ್ತೆ. ಅದು ಬೀಜ ಏನಿರುತ್ತೆ ನೋಡಿ, ಮಿಕ್ಸಿನಲ್ಲಿ ಸಣ್ಣ ಆಗಿರೋದಿಲ್ಲ. ಹಾಗಾಗಿ ಅದನ್ನು ಚೆನ್ನಾಗಿ ಈ ಥರ ಸೋಸ್ಕೊಂಡು ತೊಗೋಬೇಕಾಗತ್ತೆ. ಫುಲ್ಲು ಫೈನಾಗಿರುವಂಥ ಪೇಸ್ಟ್ ಬೇಕು ನಮಗೆ. ಹಾಗಾಗಿ ಈ ಥರ ನಾನು ಒಂದು ಸ್ಟ್ರೈನರ್ಗೆ ಹಾಕ್ಕೊಂಡು ಚೆನ್ನಾಗಿ ಸೋಸ್ಕೊಳ್ತಾ ಇದ್ದೀನಿ. ಈಗ ನೋಡ್ತಿರ್ಬೋದು, ಬೀಜಗಳು ನಿಮಗೆ ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಎಷ್ಟೊಂದು ಬೀಜಗಳಿದೆ ನೀವು ನೋಡ್ತಿರ್ಬೋದು. ಸಣ್ಣ ಆಗೋದೇ ಇಲ್ಲ, ಅಷ್ಟು ಗಟ್ಟಿಯಾಗಿರುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಪೇರಳೆ ಹಣ್ಣನ್ನು ತಿಂದಾಗ ನಿಮಗೆ ಫೀಲ್ ಆಗಿರುತ್ತೆ ಎಷ್ಟು ಗಟ್ಟಿಯಾಗಿರ್ತವೆ ಬೀಜಗಳು ಅಂತ. ಇವಾಗ ನೋಡಿ, ಈ ಥರ ಎಲ್ಲ ಪೇಸ್ಟ್ ಏನಿದೆ ನೋಡಿ, ಅದನ್ನು ನಾನು ಈ ಥರ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಆಲ್ಮೋಸ್ಟ್ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಬೀಜಗಳೇ ಬಂತು. ಈ ಪೇಸ್ಟ್ ಏನಿದೆ ನೋಡಿ, 1 ಕಪ್ ಆಗುವಷ್ಟು ಬಂದಿದೆ. 1 ಕಪ್ ಆಗುವಷ್ಟು ಇದು ಪೇರಳೆ ಹಣ್ಣಿನ ಪೇಸ್ಟ್ಗೆ 1 ಕಪ್ ಆಗುವಷ್ಟು ನಾನಿಲ್ಲಿ ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ. ಸಕ್ಕರೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇನ್ನೂ ಗ್ಯಾಸ್ ಫ್ಲೇಮ್ ಮೇಲೆ ಇಟ್ಟಿಲ್ಲ ನಾನಿಲ್ಲಿ, ಹಾಗೆಯೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಗ್ಯಾಸ್ ಫ್ಲೇಮ್ ಮೇಲೆ ಇಟ್ಕೊಂಡು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಈ ಥರ ಕೈ ಆಡಿಸ್ತಾ ಬನ್ನಿ. ಆ ಸಕ್ಕರೆ ಯಾವ ರೀತಿ ಕರಗುತ್ತೋ ಅದು ತೆಳುವಾಗ್ತಾ ಬರುತ್ತೆ. ಇವಾಗ ನೋಡಿ, ಈ ಥರ ಕೈ ಆಡಿಸ್ತಾ ಬಂದಾಗ ಯಾವ ರೀತಿ ಪೂರ್ತಿ ತೆಳುವಾಗಿ ಸಕ್ಕರೆ ಎಲ್ಲ ಕರಗಿ ಪೂರ್ತಿ ತೆಳುವಾಯ್ತಿದ್ದು. ಸೊ ಈ ಥರನೇ ಕೈ ಆಡಿಸ್ತಾ ಇರಬೇಕು. ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೋಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಬೇಡಿ, ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವಾಗ ನೋಡಿ, ಈ ಟೈಮಲ್ಲಿ 1 ಸ್ಪೂನ್ ಆಗೋಷ್ಟು ನಾನು ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ. ತುಪ್ಪ ಸೇರಿಸ್ಕೊಂಡು ಮತ್ತೆ ನೋಡಿ, ಈ ಥರ ಕೈ ಬಿಡ್ದಾಗೆ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ನೋಡಿ, ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಗಟ್ಟಿಯಾಗಿದೆ ಅನ್ನೋವಾಗ ನಾನಿಲ್ಲಿ ಗ್ರೀನ್ ಫುಡ್ ಕಲರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಫುಡ್ ಗ್ರೇಡ್ ಕಲರ್ ನಾನು ಬಳಸ್ತಿರೋದು. ನಿಮಗೆ ಫುಡ್ ಕಲರ್ ಇಷ್ಟ ಇಲ್ಲ ಅಂದರೆ ನೀವು ಹಾಗೆಯೇ ಮಾಡ್ಕೋಬೋದು. ನಾನು ಪೇರಳೆ ಹಣ್ಣು ಗ್ರೀನ್ ಕಲರ್ದಾಗಿರೋದ್ರಿಂದ ಅದಕ್ಕೋಸ್ಕರ ಗ್ರೀನ್ ಕಲರನ್ನು ಬಳಸಿದ್ದೀನಿ. ಫುಡ್ ಗ್ರೇಡ್ ಕಲರನ್ನು ನಾನಿಲ್ಲಿ ಬಳಸಿದ್ದೀನಿ. ಇವಾಗ ನೋಡಿ, ಗ್ರೀನ್ ಕಲರ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಮತ್ತೆ ಇದು ಗಟ್ಟಿ ಆಗೋವರೆಗೂ ನಾನಿಲ್ಲಿ ಕೈ ಬಿಡ್ದಾಗೆ ಕಲಿಸ್ಕೊತಾ ಇರಬೇಕು. ಸ್ವಲ್ಪ ಟೈಮ್ ತೊಗೊಳುತ್ತೆ. ಸ್ವಲ್ಪ ಟೈಮ್ ತೊಗೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇವಾಗ ನೋಡಿ, ಈ ಥರ ಗಟ್ಟಿ ಆಗಿದೆ ಅನ್ನೋವಾಗ ನಾನಿಲ್ಲಿ ಕರ್ಬೂಜ ಹಣ್ಣಿನ ಬೀಜಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಕಂಪ್ಲೀಟ್ಲಿ ಆಪ್ಷನಲ್ಲು. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ನೋಡಿ ಯಾವ ಥರ ಗಟ್ಟಿ ಆಯಿತು. ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ. ಇದು ಇವಾಗ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ನೋಡಿ. ಸೊ ಇದನ್ನು ನೋಡಿ, ಒಂದೊಂದೇ ಸ್ಪೂನ್ ತೊಗೊಂಡು ನಾನಿಲ್ಲಿ ಚಾಕ್ಲೇಟ್ ಮೌಲ್ಡ್ಸ್ ಇದೆ ನನ್ನ ಹತ್ರ. ಈ ಥರ ಚಾಕ್ಲೇಟ್ ಮೌಲ್ಡ್ಸ್ಗೂ ಕೂಡ ಹಾಕೋಬೋದು, ಅಥವಾ ಬರ್ಫಿ ಟ್ರೇ ಇರುತ್ತಲ್ಲ, ಆ ಬರ್ಫಿ ಟ್ರೇಗೂ ಕೂಡ ನೀವು ಹಾಕ್ಕೊಂಡು ತೆಳುವಾಗಿ ಗ್ರೀಸ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೋದು. ಸೊ ಇವಾಗ ನೋಡಿ, ಚಾಕ್ಲೇಟ್ ಮೌಲ್ಡ್ಸ್ಗೆ ಹಾಕ್ಕೊಂಡ್ರೆ ನಿಮಗೆ ಜೆಲ್ಲಿ ಏನು ತರ್ತಿರಲ್ಲ ಅಂಗಡಿನಲ್ಲಿ ಮಕ್ಕಳಿಗೋಸ್ಕರ, ಆ ಥರ ಜೆಲ್ಲಿ ನಮಗೆ ರೆಡಿ ಆಗುತ್ತೆ. ಪೇರಳೆ ಹಣ್ಣಿನ ಜೆಲ್ಲಿ
ರೆಡಿ ಆಗುತ್ತೆ, ತುಂಬ ರುಚಿಯಾಗಿರುತ್ತೆ. ಇವಾಗ ನೋಡಿ ಎಲ್ಲ ಮೌಲ್ಡ್ಸ್ಗೂ ನಾನು ಇದೇ ಥರ ಹಾಕ್ಕೊಳ್ತೀನಿ. ಹಾಕ್ಕೊಂಡು ನೋಡಿ ಈ ಥರ ಪೂರ್ತಿ ಹಾಕ್ತಿದ್ದಂಗೆ ಪೂರ್ತಿ ಗಟ್ಟಿಯಾಗಿ ಸೆಟ್ ಆಗುತ್ತೆ. ಇದನ್ನು ಒಂದು ಬೇರೆ ಟ್ರೇಗೆ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಒಂದು 10 ನಿಮಿಷ ಇಟ್ಟರೆ ಸಾಕು, ಗಟ್ಟಿ ಆಗುತ್ತೆ. ಇವಾಗ ನೋಡಿ ಒಂದು 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಪೂರ್ತಿ ಗಟ್ಟಿಯಾಗಿದೆ. ಸೊ ಹೊರಗಡೆ ಕೂಡ ಇಟ್ಕೊಳ್ಬೋದು, ಸ್ವಲ್ಪ ಫ್ರಿಜ್ಜಲ್ಲಿಟ್ಟರೆ ಬೇಗನೆ ಗಟ್ಟಿಯಾಗುತ್ತೆ ಅಂತ ನಾನಿಲ್ಲಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇವಾಗ ನೋಡ್ತಿರ್ಬೋದು ಯಾವ ರೀತಿ ಜಲ್ಲಿ ರೆಡಿಯಾಗಿದೆ ಅಂತ. ತುಂಬಾ ರುಚಿಯಾಗಿರುತ್ತೆ, ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ, ಖುಷಿ ಕೂಡ ಆಗುತ್ತೆ. ಸೊ ನೋಡಿ ಈ ಎಲ್ಲ ಮೌಲ್ಡ್ಸಿಂದ ಎಲ್ಲ ತೆಗಿತಾ ಇದ್ದೀನಿ, ಚಾಕ್ಲೇಟ್ ಮೌಲ್ಡ್ಸಿಂದ. ಎಷ್ಟು ಚೆನ್ನಾಗಿದೆ ನೋಡ್ತಿರ್ಬೋದು, ನೋಡ್ತಿದ್ರೇ ಎಷ್ಟು ಚೆನ್ನಾಗಿದೆ. ಬಾಯಲ್ಲಿಟ್ರಂತೂ ಆ ಪೇರಳೆಹಣ್ಣಿನ ಫ್ಲೇವರ್ ಇರುತ್ತೆ, ತುಂಬ ರುಚಿಯಾಗಿರುತ್ತೆ. ಖಂಡಿತವಾಗ್ಲೂ ನೀವು ಕೂಡ ಪೇರಳೆಹಣ್ಣನ್ನು ತಂದಾಗ ಈ ಥರ ಮಕ್ಕಳಿಗೆ ಮಾಡಿಕೊಟ್ಟು ಅವ್ರಿಗೂ ಕೂಡ ಖುಷಿಯಾಗುತ್ತೆ, ರುಚಿ ಕೂಡ ಆಗುತ್ತೆ. ಹೊರಗಡೆ ಜೆಲ್ಲಿ ಅಂತಂದಿರುತ್ತಲ್ಲ ಅದನ್ನು ನೀವು ಮನೆಯಲ್ಲೇ ಮಾಡಿರೋಂಥ ಫೀಲಿಂಗ್ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.